ಇವತ್ತು ನನ್ನ ಕವನ ಸಂಕಲನ ಗುರುವಿನ ಜೋಳಿಗೆ ಲೋಕಾರ್ಪಣೆ ಆಯಿತು. ಇದು ನನ್ನ 3ನೇ ಕವನ ಸಂಕಲನ. ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು ನಮ್ಮ ಸಂಸ್ಥೆಯ ನಾಡೋಜ ಡಾಕ್ಟರ್ ಉಡಚಿ ಕೃಷ್ಣ ಸರ್ ಅವರು. ಕೃತಿಯನ್ನು ಬಿಡುಗಡೆ ಮಾಡಿದ್ದು ನಾಡಿನ ಹೆಸರಾಂತ ಜಾನಪದ ವಿದ್ವಾಂಸರಾದ ವೀರಸಾವಡಿ ಶಿವಣ್ಣ ಸರ್ ಅವರು. ಆ ಕೃತಿಯನ್ನು ಕುರಿತು ಮಾತಾಡಿದಂಥವರು ಡಾಕ್ಟರ್ ಜಿ ಟಿ ಹರೀಶ್ ಅವರು. ಅವರು ನಮ್ಮ ಮೇಷ್ಟ್ರು, ನಾಡಿನ ಪ್ರಸಿದ್ಧ ವಿದ್ವಾಂಸರು. ನನ್ನ ಕೃತಿ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಸರಳವಾಗಿ ಇರೋವಂಥ ಭಾಷೆಯಲ್ಲಿ ಬರೆದಿದ್ದೀನಿ. ನನ್ನ ಕವಿತೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವುದೇ ಡಿಕ್ಷನರಿ ಏನು ಬೇಕಾಗಿಲ್ಲ. ಹಾಗಂತ ಹೇಳಿ ಕವಿತೆ ಕಳಪೆ ಇದ್ದಾವೆ ಅಂತಲ್ಲ, ಸರಳವಾಗಿ ಬರೆಯೋದು ಒಂದು ಕಲೆ. ಕವಿತೆಗಳಲ್ಲಿ ಬುದ್ಧ, ಅಂಬೇಡ್ಕರು, ಗಾಂಧಿ, ಬಸವ ಇವರೆಲ್ಲರ ಚಿಂತನೆಗಳನ್ನು ಅದರಲ್ಲಿ ಹದಗೊಳಿಸಿ ನಾನು ಬರೆದಿದ್ದೀನಿ. ಇದನ್ನು ಜನ ಸ್ವೀಕಾರ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಒಂದು ಹಂಸಕ್ಷೀರ ನ್ಯಾಯವನ್ನು ಒದಗಿಸಬೇಕು ಅಂತ ನಾನು ಮುಖಾಂತರ ಕೇಳ್ಕೊತೀನಿ. ಇವತ್ತು ಫಂಕ್ಷನಿಗೆ ಅನೇಕ ಜನ ನಾಡಿನ ಹೆಸರಾಂತ ವಿದ್ವಾಂಸರುಗಳು, ಕವಿಗಳು, ಲೇಖಕರು, ಚಿಂತಕರು ಎಲ್ಲ ಭಾಗವಹಿಸಿದ್ರು. ಹಾಗೆಯೇ ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ, ನನ್ನ ಹೆಂಡತಿ, ನನ್ನ ಮಗ, ಮತ್ತೆ ನಮ್ಮ ಮಾವ, ಹೀಗೆ ಅನೇಕ ಜನ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೆದಿದ್ದಕ್ಕೆ ತುಂಬ ಖುಷಿಯಾಗಿದೆ. ಈ ಥರದ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಸಾಮಾನ್ಯವಾಗಿ ಜನ ಕಮ್ಮಿ ಇರ್ತಾರೆ, ಬಟ್ ನಮ್ಮಲ್ಲಿ ಜನನೂ ಚೆನ್ನಾಗಿ ಬಂದಿದ್ದೊಂದು ಖುಷಿಯಾಯಿತು. ಇದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶೇಷಾದ್ರಿಪುರಂ ಕಾಲೇಜಿನ ಅನೇಕ ಜನ ವಿದ್ಯಾರ್ಥಿಗಳು ಮುಂದೆ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ನಾನು ಅವರಿಗೆ ಆಭಾರಿಯಾಗಿರ್ತೀನಿ. ಹಾಗೆ ನೀವು ಮೀಡಿಯಾದವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಕವರೇಜ್ ಮಾಡೋದ್ರಿಂದ ನಿಮಗೂ ಸಹ ಧನ್ಯವಾದಗಳನ್ನು. ನನಗೆ ನಮ್ಮ ಕುಟುಂಬದಿಂದ ತುಂಬ ಬೆಂಬಲ ಇದೆ. ನಮ್ಮ ಅಪ್ಪ ಕುಟುಂಬದ ಆಟಗಾರರು, ಅವರ ಪ್ರೇರಣೆ ನನ್ನ ಮೇಲೆ ಬಿದ್ದಿದೆ. ನಮ್ಮ ಅಮ್ಮ, ನನ್ನ ಹೆಂಡತಿ, ನನ್ನ ಮಗ ಇವರೆಲ್ಲ ತುಂಬ ಸಹಕಾರವನ್ನು ಕೊಡ್ತಾರೆ. ಕಾವ್ಯ ಬರೆಯಲಿಕ್ಕೆ ಅದರದ್ದೇ ಆದಂಥ ಒಂದು ವಾತಾವರಣ ಬೇಕಾಗ್ತದೆ. ಆ ಥರದ ವಾತಾವರಣ ನಮ್ಮ ಮನೆಯಲ್ಲಿರೋದ್ರಿಂದ ನಾನು ಕಾವ್ಯಗಳನ್ನು ಬರೀಲಿಕ್ಕೆ ಇದಾಗ್ತದೆ. ಹೀಗೆ ಸಮಾಜದ ಬೇರೆ ಬೇರೆ ಕವಿಗಳು ಪ್ರಭಾವ ನಮ್ಮ ಮೇಲೆ ಬಿದ್ದಿದೆ. ಹೀಗೆ ಎಲ್ಲ ಸಮಾಜದಲ್ಲಿರುವಂಥ ಅನೇಕ ಒಳಿತು ಕಿರುಕುಗಳೆಲ್ಲವೂ ನಮಗೆ ಅನುಭವ ಆದಂಥ ಸಂದರ್ಭದಲ್ಲಿ ಕಾವ್ಯ ಹುಟ್ಟುವಂಥದ್ದು ಸಹಜ. ಈ ರೋಗಿಷ್ಠ ಸಮಾಜಕ್ಕೆ ಸಾಹಿತ್ಯವೇ ಮದ್ದು. ಇವತ್ತು ಸಮಾಜ ಅನೇಕ ರೋಗ ರುಜಿನಗಳಿಂದ ತುಂಬೋಗಿದೆ. ಈ ರೋಗ ರುಜಿನ ಅಂತ ಅಂದರೆ ಮಾನಸಿಕವಾಗಿ ಆಗಿರುವಂಥದ್ದು. ಇವನ್ನೆಲ್ಲ ಮದ್ದು ಅಂತಂದರೆ ಅದು ಸಾಹಿತ್ಯವೇ. ಸಾಹಿತ್ಯವನ್ನು ನಾವು ಓದಬೇಕು, ಅದನ್ನು ಬೇರೆ ಬೇರೆ ಪ್ರಚಾರ ಮಾಡಬೇಕು, ಬೇರೆಯವ್ರಿಗೂ ಓದಿಸ್ಬೇಕು. ಪುಸ್ತಕ ಸಂಸ್ಕೃತಿ ಅನ್ನೋದು ಬೆಳಬೇಕು. ಆದಷ್ಟು ನಾನು ಓದಿಗೆ ಮಹತ್ವವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಮುಖಾಂತರ ಕೇಳ್ತೀನಿ. ಈ ಗುರುವಿನ ಜೋಳಿಗೆ ಬಗ್ಗೆ ಮದುವೆಗೆ ತುಂಬ ಖುಷಿಯಾಗ್ತಿದೆ. ಮೊದಲೇದಾಗಿ ನನ್ನ ಸರ ವಿದ್ಯಾರ್ಥಿಯಾಗಿ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಏಕೆಂದರೆ ಒಬ್ಬ ಪುರಾತನ ಹೇಳಿದಂಗೆ ಗುರುವಿನ ಬರೆದ ನಮ್ಮ ಮುಖ್ಯ ಅಂತ ಹೇಳಿದಾರಲ್ಲ, ಹಾಗೆಯೇ ನಮ್ಮ ಗುರುವಿನ ಕರ್ತವ್ಯ ಇದನ್ನು ನಾನು ಮಾಡಿದ್ರೆ ತುಂಬ ಖುಷಿಯಾಗ್ತಿದೆ ನನಗೆ. ಇನ್ನೊಂದಾಗಿ ನಾನು ಹೇಳಬೇಕಂದ್ರೆ ಅವ್ರು ಬರ್ದಂಗೆ ಗುರುವಿನ ಜೋಳಿಗೆ ಅನ್ನೋಕ್ಕೆ ಅವರು ತುಂಬ ಜ್ಞಾನ ಭಂಡಾರ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಪ್ರತಿಯೊಂದು ವಿಷಯದಲ್ಲೂ ತುಂಬ ಜ್ಞಾನ ತಿಳ್ಕೊಂಡು ಹೇಳ್ತಾರೆ. ಯಾವುದೇ ಒಂದು ಸುಮ್ಮನೆ ಹೇಳಲ್ಲ. ಅವರೊಂದು ಜ್ಞಾನ ಭಂಡಾರ ಅಂತ ಹೇಳ್ಬೋದು. ಈ ನಮ್ಮ ಕಾಲೇಜಿನಲ್ಲಿ ಇಂಥ ಜ್ಞಾನ ಭಂಡಾರವನ್ನು ನಾನು ಇದುವರೆಗೂ ಕಂಡಿಲ್ಲ, ಎಲ್ಲೂ ನೋಡಿಲ್ಲ. ಇದುವರೆಗೂ ಬಂದಂಥ ಕನ್ನಡ ಅಧ್ಯಾಪಕರಿಗೆಲ್ಲ ಬರ್ತಾರೆ, ಒಂದು ಅರ್ಥ ಮಾಡಿಸೋಗ್ತಾರೆ. ಆದರೆ ಇವರು ಬೇರೆ ಸಂಸ್ಕೃತಿ, ಕನ್ನಡ ಸಾಹಿತ್ಯ ಭಾಗ ತಿಳಿಸೋಂಥ ಇದು ನಮ್ಗೆ ತುಂಬ ಖುಷಿಯಾಗ್ತಿದೆ. ಧನ್ಯವಾದಗಳು.